ಹಾಯ್ ಫ್ರೆಂಡ್ಸ್, ಮಿಡ್ ಅಕ್ಟೋಬರ್ 2025ರಲ್ಲಿ ಬೆಂಗಳೂರಿನ ವರ್ತೂರು, ಬಾಲಗೆರೆ ಆ್ಯಂಡ್ ಪಣತ್ತೂರು ಏರಿಯಾಸ್ನ ನಿವಾಸಿಗಳು ಮತ್ತು ಟ್ಯಾಕ್ಸ್ ಪೇಯರ್ಸ್ ಕರ್ನಾಟಕದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಅದರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಮ್ಮ ಹತ್ರ ಪ್ರಾಪರ್ಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದು ನಿಲ್ಲಿಸಬೇಕು ಅಂತ ಲೆಟರ್ ಬರೆದಿದ್ದಾರೆ. ಮೊದಲು ನಮಗೆ ಪ್ರಾಪರ್ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಆಮೇಲೆ ನಾವು ಟ್ಯಾಕ್ಸ್ ಕಟ್ತೀವಿ ಅನ್ನೋದನ್ನು ಲೆಟರ್ ಮೂಲಕ ಅವರ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅವರ ಕೋಪ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಜೀವಿಸುತ್ತಿರುವ ಎಲ್ಲ ಏರಿಯಾದ ನಿವಾಸಿಗಳ ಕೋಪ. ಇವತ್ತು ನಮ್ಮೆಲ್ಲರ ಮನಸ್ಸಿಗೆ ತಟ್ಟುವ ವಿಷಯವನ್ನು ಮಾತಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಸಹ ಯೂಸ್ಫುಲ್ ಆಗಿರುತ್ತೆ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸೈಟ್ ಬೈ ಗೌತಮ್. ನೀವು ಬೆಂಗಳೂರಿನಲ್ಲಿದ್ದರೆ ಕಿತ್ತೋದ ರೋಡ್ನಲ್ಲಿ ಓಡಾಡೋದು ನಿಮಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಒಂದು ಕಡೆ ಮಳೆ, ಒಂದು ಕಡೆ ಕಸ, ಮತ್ತೊಂದು ಕಡೆ ಹಾಳಾದ ರಸ್ತೆ. ಆದರೂ BBMP ತೆರಿಗೆ ಕಲೆ ಹಾಕೋದು ಮಾತ್ರ ನಿಲ್ಲಿಸಲ್ಲ. ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಜನರು CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಮನವಿ ಮಾಡಿದ್ದಾರೆ. ಮೊದಲು ರಸ್ತೆ ಸರಿಪಡಿಸಿ, ನಂತರ ಟ್ಯಾಕ್ಸ್ ಕೇಳಿ ಎಂದು ಕೋಪದಿಂದ ಲೆಟರ್ ಬರೆದಿದ್ದಾರೆ. ನೀವೇ ಹೇಳಿ ಫ್ರೆಂಡ್ಸ್, ನಾವು ಟ್ಯಾಕ್ಸ್ ಪೇ ಮಾಡೋದ್ರಿಂದ ನಮಗೇನು ಪ್ರಯೋಜನ ಆಗ್ತಿದೆ? ರಸ್ತೆ ಹಾಳಾಗಿದೆ, ಮಳೆ ನೀರು ಬಂದರೆ ಅದು ಸರಿಯಾಗಿ ಹೋಗೋಕ್ಕೆ ಒಂದು ಡ್ರೈನೇಜ್ ಪ್ರಾಪರ್ ಆಗಿಲ್ಲ, ಪಾದಚಾರಿಗಳು ನಡೆಯೋದಕ್ಕೆ ಸರಿಯಾದ ಮಾರ್ಗ ಸಹ ಇಲ್ಲ. ಕರ್ನಾಟಕದ ಹಲವು ಕಡೆ ಜನ ಕೋಪದಲ್ಲಿದ್ದಾರೆ. ಕೆಲವರು ಟ್ಯಾಕ್ಸ್ ಕಲೆಕ್ಷನ್ ಸ್ಟಾಪ್ ಮಾಡಿ, ಅಕೌಂಟಬಿಲಿಟಿ ತೋರಿಸಿ ಅಂತ ಸಿಗ್ನೇಚರ್ ಹಾಕಿ CM ಸಿದ್ದರಾಮಯ್ಯ ಅವರಿಗೆ ಲೆಟರ್ ಸಹ ಬರೀತಿದ್ದಾರೆ. ಇದು ಒಂದು ಇಶ್ಯೂ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಹಕ್ಕಿನ ಪ್ರಶ್ನೆ. ಮೊದಲು ನಮ್ಮ ರಸ್ತೆಗಳು ಯಾಕೆ ಇಷ್ಟು ಬೇಗ ಹಾಳಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೆಯದು ರೋಡ್ ಕ್ವಾಲಿಟಿ. ಅನೇಕ ರಸ್ತೆಗಳು ಕಡಿಮೆ ಗುಣಮಟ್ಟದ ಮೆಟೀರಿಯಲಿಂದ ಯೂಸ್ ಮಾಡಿ ಕಟ್ಟಲಾಗಿದೆ. 2-3 ಬಾರಿ ಮಳೆ ಬಂದರೆ ರೋಡ್ ಗಾನ್. ಎರಡನೆಯದು ಇನ್ಕಂಪ್ಲೀಟ್ ಡ್ರೈನೇಜ್ ಸಿಸ್ಟಮ್. ಡ್ರೈನೇಜ್ ಸರಿಯಾಗಿ ಯೋಜನೆ ಮಾಡಿಲ್ಲ, ಮಳೆ ಬಂದರೆ ನೀರು ನಿಂತ್ಕೊಳ್ಳೋದು. ಇದು ರಸ್ತೆ ಹಾಳಾಗಕ್ಕೆ ಮೇನ್ ರೀಸನ್ ಆಗಿದೆ. ಮೂರನೆಯದು ಅನ್ಪ್ಲ್ಯಾನ್ಡ್ ಅರ್ಬನೈಸೇಷನ್. ನಗರ ತುಂಬ ವೇಗವಾಗಿ ಬೆಳೀತಿದೆ, ಆದರೆ ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಫಸ್ಟ್ ರೋಡ್ ಹಾಕ್ತಾರೆ, ಆಮೇಲೆ ಡ್ರೈನೇಜ್ಗೆ ಹಳ್ಳ ಅಗೀತಾರೆ. ಆ ಅಗದ ಹಳ್ಳನ ಸರಿ ಕೂಡ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ. ನಾಲ್ಕನೇದು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯ. ಈ ಕರಪ್ಷನ್ ಆ್ಯಂಡ್ ನೆಗ್ಲಿಜೆನ್ಸಿಂದ ಜನರಿಗೆ ಸಿಗಬೇಕಾದ ಮೂಲ ಸೌಕರ್ಯಗಳು ಸರಿಯಾಗಿ ಸಿಗ್ತಿಲ್ಲ. ಹಣ ಸ್ಯಾಂಕ್ಷನ್ ಆಗುತ್ತೆ, ಟೆಂಡರ್ ಕೊಡ್ತಾರೆ, ಆದರೆ ಕೆಲಸ ಮಾತ್ರ ಪೂರ್ಣ ಆಗಲ್ಲ. ಕೆಲ ಕಾಂಟ್ರಾಕ್ಟರ್ಸ್ಗಳು ಅರ್ಧ ಕೆಲಸ ಮಾಡೋಗ್ತಾರೆ, ಅದನ್ನು ಯಾರು ಬಂದು ಚೆಕ್ ಸಹ ಮಾಡಲ್ಲ, ಯಾಕಂದರೆ ಅವ್ರಿಗೂ ಅರ್ಧ ದುಡ್ಡು ಅಲ್ಲಿಂದ ಹೋಗಿರುತ್ತೆ. 2024ರ ಕರ್ನಾಟಕ ರೋಡ್ ಕ್ವಾಲಿಟಿ ರಿಪೋರ್ಟ್ ಪ್ರಕಾರ 1500 ಕೋಟಿ ಸ್ಯಾಂಕ್ಷನ್ ಆಗಿದ್ದರೂ 30% ಪ್ರದೇಶಗಳಲ್ಲಿ ಕೆಲಸ ಸಹ ಪ್ರಾರಂಭ ಆಗಿಲ್ಲ. BBMP ಹೇಳಿದೆ ಫಿಕ್ಸ್ ಮೈ ಸ್ಟ್ರೀಟ್ ಆ್ಯಪ್ ಇದೆ, ಕಂಪ್ಲೇಂಟ್ ಕೊಡಿ ಅಂತ. ಆದರೆ ಜನ ಹೇಳ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನು ಆ್ಯಕ್ಷನ್ ಇರಲ್ಲ ಅಂತ. ಕೆಲವರು CM ಕಚೇರಿಗೂ ಮೇಲ್ ಹಾಕಿದ್ದಾರೆ, ಅಂಟಿಲ್ ರೋಡ್ ಇಂಪ್ರೂವ್ ಸಸ್ಪೆಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ. ಆದರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ. ವರ್ಕ್ ಆರ್ಡರ್ಸ್ ಇದೆ, ಆದರೆ ಕಾಂಟ್ರಾಕ್ಟರ್ ಕೆಲಸ ಪೂರ್ಣಗೊಳಿಸ್ತಿಲ್ಲ, ಅಕೌಂಟೆಬಿಲಿಟಿ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂದರೆ ಅದು ಕಾನೂನು ಬಾಹಿರ ಆಗುತ್ತೆ. ನಾವು ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಸ್ಟೆಪ್ ಏನಂದರೆ ಕಂಪ್ಲೇಂಟ್ ಕೊಡೋದು. BBMP ಫಿಕ್ಸ್ ಮೈ ಸ್ಟ್ರೀಟ್ ಅಥವಾ ಕರ್ನಾಟಕ IPGRSಗೆ ಹೋಗಿ ಫೋಟೋ ಹಾಕಿ ಇಶ್ಯೂ ವಿವರಿಸಿ. ಇದು ಆರ್ಟಿಕಲ್ 21 ರೈಟ್ ಟು ಲೈಫ್ ಅಡಿಯಲ್ಲಿ ನಿಮ್ಮ ಹಕ್ಕು. ಸೆಕೆಂಡ್ ಸ್ಟೆಪ್ RTI ಹಾಕಿ. ಈ ರೈಟ್ ಟು ಇನ್ಫಾರ್ಮೇಷನಿಂದ ನಿಮಗೆ ಟೆಂಡರ್ ಯಾರು ಗೆದ್ದರು, ಎಷ್ಟು ಬಜೆಟ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋ ಹಕ್ಕು ನಿಮಗಿದೆ. ಮೂರನೇ ಸ್ಟೆಪ್ ಲೀಗಲ್ ನೋಟಿಸ್ ಕೊಡಿ. ಸೆಕ್ಷನ್ 80 CPC ಅಡಿಯಲ್ಲಿ ಸರ್ಕಾರಕ್ಕೆ ವಾರ್ನಿಂಗ್ ನೋಟಿಸ್ ಸಹ ನೀವು ಕೊಡಬಹುದು. ಸ್ಟೆಪ್ 4 PIL ಹಾಕಿ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ಪೆಟಿಷನ್ ಹಾಕಬಹುದು. ಇದರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಡೈರೆಕ್ಟಾಗಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ಕೊಬೋದು. ಸ್ಟೆಪ್ 5 ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. ಭ್ರಷ್ಟಾಚಾರ ಕಂಡು ಬಂದರೆ ನೀವು ಡೈರೆಕ್ಟಾಗಿ ಲೋಕಾಯುಕ್ತಗೆ ರಿಪೋರ್ಟ್ ಮಾಡ್ಬೋದು. ನಿಮ್ಮ ನೇಮ್ಸ್ ಎಲ್ಲೂ ಸಹ ರಿವೀಲ್ ಆಗಲ್ಲ. ನೀವು ಯಾವ ಪ್ರದೇಶದಲ್ಲಿದ್ದೀರೋ ಅದರ ಪ್ರಕಾರ ಆನ್ಲೈನ್ ವೆಬ್ಸೈಟ್ ಪೋರ್ಟಲಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದು. ಆ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ.
ಫ್ರೆಂಡ್ಸ್, ನಮ್ಮ ಬೆಂಗಳೂರಿನ ರಸ್ತೆಗಳು ಅಥವಾ ಕರ್ನಾಟಕದ ಯಾವುದೇ ಮೂಲೆಯ ಪ್ರದೇಶಗಳು ಸರಿಯಾಗಿದ್ದಾಗ ಮಾತ್ರ ನಾವು ಸ್ಮಾರ್ಟ್ ಸಿಟಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ನಾವು ತೆರಿಗೆ ಕೊಡ್ತೀವಿ ಅಂದರೆ ಅದು ದಾನ ಅಲ್ಲ, ಅದು ನಮ್ಮ ಹಕ್ಕು. ಸರ್ಕಾರ ನಮ್ಮ ಹಣದಿಂದ ಕೆಲಸ ಮಾಡಬೇಕು. ನಾಗರಿಕರಾಗಿ ನಾವು ನಮ್ಮ ಹಕ್ಕನ್ನು ಧ್ವನಿ ಎತ್ತಿ ಕೇಳಬೇಕು. ನಿಮ್ಮ ಏರಿಯಾದಲ್ಲಿ ಈ ರೀತಿ ನಿಮಗೆ ತೊಂದರೆ ನಡೀತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ಗೆ ಫೋಟೋ ಸಮೇತ ಹಾಕಿ ಕಂಪ್ಲೇಂಟ್ ಕೊಡಿ. ಒಬ್ಬರು ಮಾಡಿದ್ರೆ ಬದಲಾವಣೆ ಆಗದಿರ್ಬೋದು, ಆದರೆ 1000 ಜನ ಮಾಡಿದ್ರೆ ಅದು ಕರ್ನಾಟಕದ ಹಿಸ್ಟ್ರಿ ಆಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹಲವು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೌತಮ್, ಸೈನಿಂಗ್ ಆಫ್.